ಬಡವರ ಮಾಶಾಸನಕ್ಕೂ ಕೂಡ ಕತ್ತರಿ ಹಾಕಿದಂತಹ ರಾಜ್ಯ ಸರ್ಕಾರ ಬರೋಬ್ಬರಿ 3 ತಿಂಗಳಿಂದ ಬಂದಿಲ್ಲ ಪಿಂಚಣಿ ಹಣ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವಯೋವೃದ್ಧರಿಗೆ ಸಿಗ್ತಾ ಇಲ್ಲ ಮಾಶಾಸನ, ಅದಕ್ಕೂ ಕೂಡ ಕತ್ತರಿ ಹಾಕ್ತಾ ಇದ್ದಾರೆ. ಬರೋಬ್ಬರಿ 3 ತಿಂಗಳಾಯ್ತು, 3 ಮಂತ್ಸ್ ಇಂದ ಪಿಂಚಣಿ ಹಣ ಬಂದೇ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವಯೋವೃದ್ಧರಿಗೆ ಸಿಕ್ಕಿಲ್ಲ ಪಿಂಚಣಿಯ ಹಣ. ಯಾಕೆ ಈ ರೀತಿಯಾಗಿ ಮಾಡ್ತಾರೋ ಏನು ಕಥೆನೋ, ಭರವಸೆಗಳನ್ನು ಕೊಡೋದು ಆಮೇಲೆ ಈ ರೀತಿಯಾಗಿ ಮಾಡೋದು, ಬರಬೇಕಾಗಿದ್ದ ಹಣ ಕೂಡ ಬರೋದಿಲ್ಲ. ಅವರು ಆ ಹಣನೇ ನಂಬಿಕೊಂಡು ಎಷ್ಟೋ ಜನ ಜೀವನವನ್ನು ನಡೆಸ್ತಾ ಇರ್ತಾರೆ, ದಿನವನ್ನು ದೂಡ್ತಾ ಇರ್ತಾರೆ. ಓಕೆ, ಪಿಂಚಣಿ ಹಣ ಬರುತ್ತೆ, ಇದನ್ನ ಇಲ್ಲಿ ಹಾಕ್ಬೋದು, ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಬಿಟ್ಟಿ ಭಾಗ್ಯ ಬಿಡಿ ವೃದ್ಧರ ಹಣ ಕೊಡುವಂತೆ ಫಲಾನುಭವಿಗಳು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ನಮ್ಮನ್ನ ಮಕ್ಕಳು ನೋಡ್ಕೊಳ್ಳೋದಿಲ್ಲ, ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇದ್ದಾರಂತೆ ಪಾಪ. ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ವಯೋವೃದ್ಧರು. ಈಗ ಗ್ಯಾರಂಟಿ ಭಾಗ್ಯಗಳನ್ನ ಘೋಷಣೆ ಮಾಡಿಬಿಡೋದು, ಪಿಂಚಣಿ ಹಣ ಕೊಡದೆ ಪರದಾಡ್ತಾ ಇದ್ದಾರೆ, ಸಿಗದೆ. ಬರೋಬ್ಬರಿ 3 ತಿಂಗಳಾಯ್ತಂತೆ, ಇನ್ನೂ ಕೂಡ ಬಂದಿಲ್ಲ. ಮಕ್ಕಳುಗಳು ಕೂಡ ಸರಿಯಾಗಿ ನೋಡ್ಕೊಳ್ಳಲ್ಲ. ಏನು ಮಾಡಬೇಕು ಅವರು ಖರ್ಚಿಗೆ? ಭರವಸೆಗಳನ್ನು ಯಾಕೆ ಕೊಡಬೇಕು? ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವಯೋವೃದ್ಧರಿಗೆ ಸಿಗ್ತಾ ಇಲ್ಲ ಪಿಂಚಣಿ ಹಣ. ಕೊಡೋದೇ ಕಡಿಮೆ ಹಣ, ಸರ್ಕಾರ ಅದನ್ನು ಕೂಡ ಕೊಡ್ತಾ ಇಲ್ಲ. ಹೃದಯ ಸಂಬಂಧಿ ಕಾಯಿಲೆ ಚಿಕಿತ್ಸೆ ಪಡೆದಿದ್ದೇನೆ, ಔಷಧಿಗೆ ದುಡ್ಡಿಲ್ಲ ಅಂತ ಗೋಳಾಡ್ತಾ ಇದ್ದಾರಂತೆ ನೋಡಿ ಪಾಪ. ಈ ಕಡೆ ಮಕ್ಕಳುಗಳು ಕೂಡ ಹೊರಗಡೆ ಹಾಕಿರ್ತಾರೆ, ನೋಡ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಅವ್ರು ಪಿಂಚಣಿ ಹಣದಲ್ಲೇ ಹೆಂಗೋ ದಿನ ದುಡ್ತಾ ಇರ್ತಾರೆ, ಜೀವನ ಸಾಗಿಸ್ತಾ ಇರ್ತಾರೆ. ಇವ್ರು ಅದಕ್ಕೂ ಕೂಡ ಕಲ್ಲು ಹಾಕಿದ್ರೆ ಹೇಗೆ? ಇಲ್ಲ, ಒಂದು ಹೇಳಬಾರ್ದು, ಮಾತು ಕೊಡಬಾರ್ದು. ಅವ್ರು ಅದನ್ನೇ ನಂಬಿಕೊಂಡು ಕೂತಿರ್ತಾರೆ. ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ವಯೋವೃದ್ಧರು ಇದೀಗ. ತ್ರೀ ಮಂತ್ಸ್ ಆಯ್ತಂತೆ, ಇನ್ನೂ ಕೂಡ ಬಂದಿಲ್ಲ ಹಣ. ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಕೇಳಬೇಕು? ಶಿವಮೊಗ್ಗ ಜಿಲ್ಲೆಯಲ್ಲಿ ವಯೋವೃದ್ಧರಿಗೆ ಪಿಂಚಣಿ ಹಣ 3 ತಿಂಗಳಿಂದ ಹೋಗಿಲ್ಲ. ಔಷಧಿಗೆ ದುಡ್ಡಿಲ್ಲ, ಹಾಸ್ಪಿಟಲ್ ಚಿಕಿತ್ಸೆ ಪಡೆದುಕೊಳ್ಳೋಕೆ ದುಡ್ಡಿಲ್ಲ, ಮಕ್ಕಳುಗಳು ಕೂಡ ಹೊರಗಡೆ ಹಾಕಿದ್ದಾರೆ. ಏನು ಮಾಡೋಣ ಸ್ವಾಮಿ ನಾವು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗಳಿದೆ, ಬಿಟ್ಟಿ ಭಾಗ್ಯ ಬಿಡಿ, ಅದು ಬೇರೆ ಆಯಿತು. ಅಟ್ಲೀಸ್ಟ್ ವೃದ್ಧರ ಹಣವನ್ನಾದರೂ ಕೊಡಬೇಕಲ್ವಾ? ಅದನ್ನು ಕೂಡ ಕೊಡ್ತಾ ಇಲ್ಲ. ಎಂತಕ್ರಿ ಮಾಡ್ಬೇಕು ನೀವು ಇದನ್ನೆಲ್ಲ? ಗ್ಯಾರಂಟಿಗಳನ್ನ ಎಂತಕ್ರಿ ಘೋಷಣೆ ಮಾಡಬೇಕು? ಕೈಲಾಗಲ್ವಾ, ಆಗೋದಿಲ್ವಾ, ಸುಮ್ಮನಿದ್ ಬಿಡಬೇಕು. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಆಮಿಷ ಒಡ್ಬಿಡೋದು. ಸಣ್ಣಕ್ಕೂ ಬರ್ತಾ ಇಲ್ಲ. 2 ತಿಂಗಳಿಂದ ವೃದ್ಧಾಪ್ಯ ವೇತನ ಬಂದಿಲ್ಲ, ಏನೂ ಬಂದಿಲ್ಲ. ನನಗೆ ಬೈಪಾಸ್ ಸರ್ಜರಿ ಆಗಿದೆ, ಆರ್ಟು. ನನಗೆ ಮಾತ್ರೆ ಖರ್ಚಿಗೂ ಆಗ್ತಾ ಇಲ್ಲ, ಯಾರಕ್ಕೊಂದಕ್ಕೂ ವ್ಯವಸ್ಥೆನೂ ಇಲ್ಲ. ಈ ಸರ್ಕಾರ ಏನ್ ಮಾಡ್ತಿದೆ, ಏನ್ ಬಿತ್ತಿದೆ, ಏನು ಗೊತ್ತಾಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಸಾವಿರಾರು ಕೋಟಿ ಎಲ್ಲ ಉಳಿಸ್ಕೊಂಡು ಈ ಇದಕ್ಕೆಲ್ಲ ಕೊಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಿದೆ. 700 ಕೋಟಿ ಮೀಸಲಿ ಇಟ್ಟಿದ್ದಾರೆ. ಅದು ಎಸ್ಸಿಗೆ ಮಾತ್ರ 727 ಕೋಟಿ ರೂಪಾಯಿ ಮೀಸಲಿ ಮಾತ್ರ ಇದೆ. ಅದ ಬಳಕೆಗೆ ಬರ್ತಾ ಇಲ್ಲ. 2 ತಿಂಗಳಿಂದ ಯಾವ ಒಬ್ರಿಗೂ ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ. ಅದನ್ನ ಗಮನಕ್ಕೆ ಯಾರು ತರೋದು ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಕಂಗಾಲಾಗಿದೆ ಜನಕ್ಕೆ. ಯಾವ್ದು ಸಣ್ಣಕ್ಕೂ ಬರ್ತಾ ಇಲ್ಲ. ಫಸ್ಟ್ ಒಂದ್ಸತಿ ಕೊಡ್ತಿದ್ರು, ಈಗ 5ನೇ ತಾರೀಕು ಒಳಗಡೆ ಕೊಡ್ತಿದ್ರು, ಈಗ 20ನೇ ತಾರೀಕು ಒಳಗಡೆ ಒಂದ್ಸತಿ ಕೊಟ್ರು. ಈ 20-30ನೇ ತಾರೀಕು ಆದ್ರೂ ಕಾಯ್ತಾ ಇದೀವಿ, ಬರ್ತಾನೆ ಇಲ್ಲ. ಈಗ ಅದು ಸುರಕ್ಷಾ 65 ವರ್ಷದ್ದು ವಿಧವೆಯರಿಗೆ ದುಡ್ಡು ಬರೋದು ಬಹಳ ಮುಖ್ಯ. ಮಕ್ಳು ಓದ್ಸೋದಾತು, ಮಾತ್ರಿಗಾತು, ಆಮೇಲೆ ಗಂಡು ಮಕ್ಳು ಯಾರು ಅನ್ನ ಹಾಕಲ್ಲ. ಅದೇ ದುಡ್ಡಿನಾಗೆ ನಮ್ಮೂರ ಬಹಳ ಜನ ಜೀವನ ಮಾಡ್ತಾ ಇದಾರೆ. ಅದು ದುಡ್ಡು ಬಂದ್ರೆ ಬಹಳ ಅನುಕೂಲ. 3 ತಿಂಗಳು ದುಡ್ಡೇ ಬಂದಿಲ್ಲ. ಈಗ ದುಡ್ಡೇ ಬಂದಿಲ್ಲ. ನಮ್ಮ ಮನೆಯವ್ರಿಗೆ ಬರ್ತತಿ, ಅವ್ರಿಗೆ ಪಾಪ ಮಾತ್ರಿಗಿಲ್ಲ. ಅವ್ರಿಗೆ ಅಡಿಕೆಲಿ, ಅವ್ರಿಗೆ ಟೀ ಖರ್ಚು, ಯಾವ ಸೊಸೆಯರು ಶುಗರಿಗೆ ಮಾತ್ರೆ ನುಂಗ್ತಾರಲ್ಲ, ಶುಗರ್ BP-ಗೆ ಬಹಳ ವಯಸ್ಸಾದ್ರಿ ಶುಗರ್ ಮಾತ್ರೆಗೆ ಅವ್ರನ್ನ ಬಳಸೋದು ದುಡ್ಡು. ಆಮೇಲೆ ಬಹಳ ಯಾವ ಮಕ್ಕಳು ಅನ್ನ ಹಾಕಲ್ಲ, ಅದನ್ನೇ ಇಟ್ಕೊಂಡು ಜೀವನ ಮಾಡ್ತಾರೆ. ಸ್ಟೋರ್ ಅಕ್ಕಿ ತಗೊಬರೋದು, ಅದ್ರಾಗೆ ಜೀವನ. ಈ 3 ತಿಂಗಳಿಂದ ಬಹಳ ಕಷ್ಟ. ಅಂದ್ರೆ ಅವ್ರ ಗೋಳ್ ನೋಡಕ್ ಹಾಕಿಲ್ಲ ಮೇಡಮ್ ಅವ್ರೆ, ಅಷ್ಟು ಕಷ್ಟ ಆಗೈತಿ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿ ಆ ದುಡ್ಡನ್ನ ಬಿಡುಗಡೆ ಮಾಡಿ ಅದು ದುಡ್ಡನ್ನು ಕೊಡ್ಬೇಕು ಅಂತ ನಾ ಕೇಳ್ಕೊಂತೀನಿ. ಈ ವೃದ್ಧಾಪ್ಯ ವೇತನ ಸರ್ಕಾರ ಕೊಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿತ್ತು. ಇವಾಗ 3 ತಿಂಗಳಿಂದ ಯಾರಿಗೂ ಹಣ ಬರ್ತಾ ಇಲ್ಲ. ಅದರಿಂದ ಜನರಿಗೆಲ್ಲ ತುಂಬಾ ತೊಂದರೆ ಆಗಿದೆ. ಅದರಲ್ಲೇ ಜೀವನ ಮಾಡೋ ಅಂಥವ್ರಂತೂ ದಿನ ಎಣಿಸೋ ಆಗಿದೆ. ಇದನ್ನ ಸರ್ಕಾರ ಗಮನಿಸಿ ಅವರಿಗೆ ತಿಂಗಳ ವೃದ್ಧಾಪ್ಯ ವೇತನ ಬರೋ ಥರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಅದರಿಂದ ಕೆಲವು ಜನರು
ನೆಲ ಕಟ್ಟಿ ಬೇರೆಯವ್ರ ಹತ್ರ ಭಿಕ್ಷೆ ಬೇಡದ ರೀತಿಲಿ ಇದ್ದಾರೆ. ಇದನ್ನ ಸರ್ಕಾರ ಗಮನಿಸಿ ಕೊಡಲೇಬೇಕು ಅಂತ ಮನವಿ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಈಗ 87 ವರ್ಷ, ನನಗೆ ಏನೇನು ಇಲ್ಲ, ಮನ್ಯಾಗ ಹೊಲ ಇಲ್ಲ, ಮನೆ ಇಲ್ಲ, ಮಗ ನೋಡಿದ್ರೆ ಹುಚ್ಚ, ನನಗೆ ಹೊಟ್ಟಿಗೆ ಕಾಲು ಓಡಾಡಕ್ಕೆ ಬರಂಗಿಲ್ಲ, ಕೈ ಬರಂಗಿಲ್ಲ, ನನಗೆ ಜೀವನಕ್ಕೆ ಭಾಳ ತೊಂದರೆ ಆಗೈತಿ. ಅದರಿಂದ ನನ್ನ ಜೀವನ ಆಸ್ಪತ್ರೆಗೆ ಹೋಗೋಕ್ಕೂ ಇಲ್ಲ. ಈಗ ಕೊಡೋದು ಗ್ಯಾರಂಟಿ ಯೋಜನೆಯಿಂದ ನಮಗೆ ತೊಂದರೆ ಆಗೈತಿ. ಯಡಿಯೂರಪ್ಪ ಇದ್ದಾಗ ನನಗೆ ಬರೋದು ರೊಕ್ಕ 100 ರೂಪಾಯಿಂದನೂ ತಗೊಂಡಾನಿ. ಈ ನಮೂನಿ ಆಗೈತಿ. ನನಗೆ ಯಾರ್ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ನಾನು